ಹೆಲೋ ಗಾಯ್ಸ್, ನಾನು ನಿಮ್ಮ ಹ್ಯಾರಿ. ವೆಲ್ಕಮ್ ಬ್ಯಾಕ್ ಟು ಹ್ಯಾರಿ ವ್ಲಾಗ್ಸ್. ಗಾಯ್ಸ್, ನಮ್ಮ ಟೆಸ್ಟ್ ಮ್ಯಾಚ್ ಮುಗ್ದಿದ್ದರಿಂದ ಒಂದು ವಿಷಯ ಅಂತೂ ನನ್ನ ತಲೆಯಲ್ಲಿ ಓಡ್ತಿತ್ತು. ಏನಂತ ಅಂದರೆ, Obviously, we wanted India to spend as much time on their feet out in the field. You know, we wanted them to really grovel to steal it. ಈ ಬಾಂಡ್ಲಿ ನನ್ನ ಮಗಂಗೆ ನಾವೇನು ಅಂತ ತೋರಿಸ್ಬೇಕಲ್ಲ ಅಂತ ಅನ್ಕೊಂತಿರ್ಬೇಕಾರೆ ನಮ್ಮ ಇಂಡಿಯಾ ಅಂತೂ ಕ್ರೇಜಿಯಾಗಿ ರಿವೆಂಜ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಆಗಿರೋ ಪೀಕ್ ಮೂಮೆಂಟ್ ಯಾವುದಂದ್ರೆ, ಬರ್ಗರ್ಗೆ ವಿರಾಟು ಹಾಗೂ ರೋಹಿತ್ ಶರ್ಮಾ ಸಿಕ್ಸ್ ಹೊಡೆದ್ಮೇಲಂತೂ ಅವ್ರ ಟೀಮ್ ಮೊಗ್ದಲ್ಲಿ ಕಾಣಿಸ್ತಿತ್ತು ಗ್ರೌಲಿಂಗ್ ಮೀನಿಂಗ್ ಏನು ಅಂತ. ನಾನಂತೂ ಲಿಟರಲಿ ಸ್ಯಾಟಿಸ್ಫೈ ಆಗಿಬಿಟ್ಟಿದ್ದೆ. ಗೈಸ್, ಇಂಡಿಯಾ ಬ್ಯಾಟಿಂಗ್ ಆಯಿತು ಅಂತ ಡ್ರೆಸ್ಸಿಂಗ್ ರೂಮ್ ಕಡೆ ನೋಡಿದ್ರೆ, ಏನ್ ಜಿಜಿ ಅವರೇ, ಕೈಕಾಡ್ಗೆ ಚಾನ್ಸ್ ಕೊಟ್ಬಿಟ್ಟಿದ್ದೀರಾ? ಏನ್ ಮಾಡ್ಲಿಕ್ಕೆ ಆಲ್ರೆಡಿ ಈಗಲೇ ಇಂಡಿಯಾದಲ್ಲಿ ಉಗಿಸ್ಕೊಂತ ಇದ್ದೀನಿ. ಒಂಚೂರು CSK ಫ್ಯಾನ್ಸ್ ನಾ ಫ್ರೆಂಡ್ಸ್ ಮಾಡ್ಕೊಂಡ್ರೆ ನಮ್ಗೂ ಒಳ್ಳೇದಂತ. ಏನೇ ಆದರೂ ರೋಹಿತ್ ಫ್ಯಾನ್ಸ್ ಮತ್ತು ವಿರಾಟ್ ಫ್ಯಾನ್ಸ್ ಬಿಡ್ತಾರಾ ಹೇಳಿ? ನಮ್ಮ ಬೌಲಿಂಗ್ ಯೂನಿಟ್ ಕಡೆ ನೋಡೋದಾದ್ರೆ ನಮ್ಮ ಜಿಯ ಪ್ರೀತಿಯ ಹರ್ಷಿತ್ ರಾಣಾ ಅವರಂತೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದ್ರು. ಅದಾದಮೇಲೆ ನನಗಂತೂ ನಮ್ಮ ಬೌಲಿಂಗ್ ಯೂನಿಟ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ನನಗನ್ನಿಸ್ತಿದೆ. ಎಕ್ಸೆಪ್ಟ್ ನಮ್ಮ ಕುಲ್ದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರು ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಐ ಫೆಲ್ಟ್ ಸೌತ್ ಆಫ್ರಿಕಾ ಅವ್ರನ್ನ ಇನ್ನೂ ಈಸಿಯಾಗಿ ಸೋಲ್ಸ್ಬೋದಿತ್ತು ಅಂತ. ದಟ್ಸ್ ಇಟ್ ಫಾರ್ ದ ವ್ಲಾಗ್ ಗಾಯ್ಸ್. ಟೇಕ್ ಕೇರ್, ಬಾಯ್.